ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಿ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ನಾನು ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ನಾನು ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಮನೆಯವ್ರ ಊರಿಗೆ ಬಂದಿದ್ದೀನಿ. ಸೊ ನಮ್ಮ ಸ್ವಂತವರು. ಸೊ ನಮ್ಮೂರಿಗೆ ಬಂದಿದ್ದೀನಿ. ಸೊ ನಮ್ಮೂರಿಗೆ ಬಂದ್ಬಿಟ್ಟು ನಾನಿಲ್ಲಿ ನಮ್ಮ ತೋಟಕ್ಕೆ ಬಂದಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಮಾವಿನ ಮರ ಆಗಲೇ ಹೂ ಬಿಟ್ಬಿಟ್ಟಿದೆ. ಇನ್ನೇನು ಕಾಯಿ ಹಣ್ಣಾಗೋಕ್ಕೆ 2 months ಅಷ್ಟೇ ಬಾಕಿ ಇದೆ. ಸೊ ನೇಚರ್ ಎಷ್ಟು ಗ್ರೇಟ್ ಅಲ್ವಾ ಫ್ರೆಂಡ್ಸ್, ಅಮ್ಮನ ಥರ ಅದು. ಸೊ ನಾವೇನು ಅದಕ್ಕೆ ಕೊಡದೆ ಹೋದ್ರೂ ನಮ್ಗೆ ಎಷ್ಟೆಲ್ಲ ಕೊಡುತ್ತೆ. ಸೊ ಅದಕ್ಕೆ ನೀವು ಪ್ರತಿಯೊಂದು ಹಬ್ಬಕ್ಕೂ ಊರಿಗೆ ಹೋಗಿ ಸೊ ನೇಚರ್ನ ಶುದ್ಧವಾದ ಗಾಳಿ, ನೇಟಿವಿಟಿ ಎಂಜಾಯ್ ಮಾಡ್ತಾ ಇದ್ರೇ ಇನ್ನೇನು ಬೇಡ ಲೈಫಲ್ಲಿ ಅನ್ಸುತ್ತೆ ಅಲ್ವಾ. ಸೊ ನೋಡ್ತಾ ಇದ್ದೀರಲ್ಲ, ಇದೆಲ್ಲಾನು ನಮ್ಮದೇ. ಸೊ 4.5 ಲಕ್ಷಕ್ಕೆ 1 ತಿಂಗಳಿಗೆ, ಸಾರಿ 1 ವರ್ಷಕ್ಕೆ ತಗೊಂಡಿದ್ದಾರೆ. ಸೊ ಇದೆಲ್ಲ ಆಲ್ರೆಡಿ ಹೂ ಬಿಟ್ಟಿದೆ. ಈಗ ನೆಕ್ಸ್ಟ್ ಕಾಯಿ ನಮ್ಮ ತಿನ್ನೋಕ್ಕೋಸ್ಕರ ಹಣ್ಣು ಕೊಡುತ್ತೆ. ಸೊ ನೇಚರ್ ಅನ್ನೋದು ಎಷ್ಟು ಇದೆ ಅಲ್ವಾ ಅಮ್ಮನ ಥರ. ಸೊ ನಾವೇನು ಅದಕ್ಕೆ ಕೊಡದೆ ಹೋದ್ರೂ ಅದು ನಮ್ಗೆ ಎಷ್ಟೆಲ್ಲ ಕೊಡುತ್ತಲ್ವಾ. ಅದಕ್ಕೆ ಹೇಳಿದ್ದಾರೆ ದೊಡ್ಡವರು, ನೇಚರ್ ಇಸ್ ಗಾಡ್ ಅಂತ. ಸೊ ಆಲ್ಸೋ ನೇಚರ್ ಇಸ್ ಬ್ಯೂಟಿ ಅಂತ. ನೋಡಿ ಹೂವೆಲ್ಲ ಬಿಟ್ಟಿದೆ. ಸೊ ಹೂ ಯಾವ ಥರ ಬಿಟ್ಟಿದೆ ಅಂತ ತೋರಿಸ್ತೀನಿ ಬನ್ನಿ. ನನ್ನ ಮಗ ಕೂಡ ಬಂದಿದ್ದಾನೆ ಫ್ರೆಂಡ್ಸ್. ಬಾ ಹತ್ರಕ್ಕೆ ಬಾ. ಸೊ ನೋಡಿ ಇದೇ ಥರ ಹೂ, ಇದು ಮಾವಿನಕಾಯಿ ಹೂ. ನೋಡಿದ್ರೆ ಎಲ್ಲ ತುಂಬ ಜನ ನೋಡಿರ್ತಾರೆ, ಎಲ್ಲ ಗೊತ್ತಿಲ್ಲ. ಸೊ ಹೂ ಬಿಟ್ಟಿದೆ ಹಂಗೆ ನೋಡ್ತಾ ಇದ್ದೀರಲ್ಲ ಬಾಯಲ್ಲಿ ನೀರು ಬರ್ತಾ ಇದೆಯಾ? ಇದು ನೆಲ್ಲಿಕಾಯಿ ಮರ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಹುಳಿಗೆ ಉಪ್ಪು ಹಾಕ್ಕೊಂಡು ಖಾರ ಹಾಕ್ಕೊಂಡು ತಿಂತಾ ಇದ್ರೆ ಸೊ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ. ಸೊ ಕೆಳಗಡೆ ಎಲ್ಲ ಬಿದ್ದಿದೆ ನೋಡಿ, ಕೆಳಗಡೆ ಎಲ್ಲ ಬಿದ್ದಿದೆ. ಅದು ಮೇಲೆ ಕಿತ್ತಿ ತೋರ್ಸಕ್ಕೆ ನಿಮಗೆ ಒಂಚೂರು ಮೇಲ್ಗಡೆ ಆಗುತ್ತೆ, ಅದು ನನಗೆ ಸಿಗಲ್ಲ. ನೋಡ್ತಾ ಇದ್ದೀರಾ ಮೇಲೆ ಗುಚ್ಚು ಯಾವ ಥರ ಬಿಟ್ಟಿದೆ ಅಂತ. ಅಬ್ಬಾ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ಲ. ಇಷ್ಟಿದ್ರೆ ಇನ್ನು ಲೈಫಲ್ಲಿ ಇನ್ನೇನು ಬೇಕು ಫ್ರೆಂಡ್ಸ್. ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ ಇದ್ದರೆ, ಹೊಟ್ಟೆಗೆ ರುಚಿಯಾದ ಊಟ ಇದ್ರೆ ಇನ್ನೇನು ಬೇಡ ಅಲ್ವಾ. ಸೊ ಮನುಷ್ಯನಿಗೆ ನೋಡ್ತಾ ಇದ್ದೀರಲ್ಲ, ಸೊ ಇಷ್ಟು ಚೆನ್ನಾಗಿದೆ ನೆಲ್ಲಿಕಾಯಿ ಮರ. ಸೊ ಇದು ಬಂದ್ಬಿಟ್ಟು ನೇರಳೆ ಹಣ್ಣಿನ ಮರ. ಸೊ ಇದರಲ್ಲಿ ಹಣ್ಣು ಬಿಟ್ಟಿಲ್ಲ, ಯಾಕಂದರೆ ಇದು ಸೀಸನ್ ಅಲ್ಲ, ಮೇ ತಿಂಗಳಲ್ಲಿ ಬಿಡುತ್ತೆ. ಸೊ ಒಂದೇ ತೋಟದಲ್ಲಿ ಮಾವಿನ ಮರಗಳು ಇದ್ದಾವೆ, ನೇರಳೆ ಹಣ್ಣಿನ ಮರ. ಸೊ ಅದಾದಮೇಲೆ ನೆಲ್ಲಿಕಾಯಿ ಮರ. ಸೊ ಸಪೋಟನೂ ಇದೆ, ತೋರಿಸ್ತೀನಿ ನಿಮಗೆ. ಸೊ ತೆಂಗಿನಕಾಯಿ ಮರ ಇದ್ದಾವೆ, ಬಟ್ ಅವು ಇನ್ನೂ ಚಿಕ್ಕವು ಇದ್ದಾವೆ, ದೊಡ್ಡವಾಗಿಲ್ಲ. ಸೊ ಏನಾದರೂ ಬ್ಯೂಟಿ ನೋಡ್ಬೇಕಂದ್ರೆ ಹೊರಗಡೆ ಆರ್ಟಿಫಿಷಿಯಲ್ ಆಗಿ ನೋಡೋ ಅವಶ್ಯಕತೆ, ಎಲ್ಲೂ ಹೋಗೋ ಅವಶ್ಯಕತೆ ಎಲ್ಲ ಅಲ್ವಾ ಫ್ರೆಂಡ್ಸ್. ನೇಚರಲ್ಲೇ ಎಲ್ಲನೂ ಕಂಡುಬಿಡುತ್ತೆ ನಮ್ಮ ನೋಡೋ ಕಣ್ಣು. ಸೊ ನೇಚರಲ್ಲೇ ಎಲ್ಲ ಬ್ಯೂಟಿನೂ ಇದೆ ಅಂತ ನಾನು ಪರ್ಸ್ನಲ್ ಆಗಿ ಬಿಲೀವ್ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ಸಪೋಟೊ ಮರ. ಸೊ ನೋಡ್ತಾ ಇದ್ದೀರಲ್ಲ, ಸಪೋಟೊ ಇನ್ನೂ ಕಾಯಿದ್ದಾವೆ, ಇನ್ನೂ ಹಣ್ಣಾಗಿಲ್ಲ. ಸೊ ಅದಕ್ಕೆ ಫ್ರೆಂಡ್ಸ್ ಹೇಳೋದು, ಸೊ ವರ್ಷದಲ್ಲಿ ಒಂದು 4-5 ಸಾರ ಆದರೂ ನಮಗೆ ಯಾವಾಗ ರಜೆ ಸಿಗುತ್ತೋ ಆವಾಗ ನಮ್ಮ ಸ್ವಂತ ಊರಿಗೆ ಹೋಗಿ ಸೊ ಅಲ್ಲಿನ ನೇಚರು, ಅಲ್ಲಿನ ನಾವು ಬೆಳೆದಿರೋ ವಾತಾವರಣ, ಸೊ ಅದು ಕೂಡ ಎಸ್ಪೆಷಲಿ ಹಳ್ಳಿ ವಾತಾವರಣದಲ್ಲಿ ಎಂಜಾಯ್ ಮಾಡಬೇಕು. ಇನ್ನು ಅದರಲ್ಲಿ ಸಿಗೋ ಸಂತೋಷನೇ ಬೇರೆ ಅಲ್ವಾ. ಸೊ ನೋಡ್ತಾ ಇದ್ದೀರಲ್ಲ, ಒಳ್ಳೆ ಪೀಸ್ಫುಲ್ ಆಗಿರೋ ನೇಚರು, ಹಂಗೇನೆ ಶುದ್ಧವಾದ ಗಾಳಿ, ಇಷ್ಟು ಚೆನ್ನಾಗಿದೆ ಅಲ್ಲ. ಸೊ ನೋಡೋಕ್ಕೇ ತುಂಬ ಖುಷಿ ಆಗುತ್ತೆ ಮನಸ್ಸಿಗೆ. ಸೊ ಇದೆಲ್ಲ ಮಾವಿನ ತೋಟ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ. ಸೊ ಇದು ಬಂದ್ಬಿಟ್ಟು ಸಪೋಟೊ ತೋಟ. ಸೊ ತುಂಬ ಖುಷಿ ಆಗುತ್ತೆ ಈ ಥರ ನೇಚರ್ನ ಎಂಜಾಯ್ ಮಾಡೋಕ್ಕೆ. ಸೊ ನಿಮಗೆಲ್ಲ ಯಾವ ಥರ ಅನ್ನಿಸ್ತು ಹಂಗೆ ಕಮೆಂಟ್ ಮಾಡಿ. ಸೊ ತಪ್ಪದೆ ನೀವು ಪ್ರತಿಯೊಂದು ಹಬ್ಬಕ್ಕೂ ಊರಿಗೆ ಹೋಗಿ